सुप्रभात सबको प्रणाम। आदरणीय प्रधानाचार्य जी, अदिति महोदय जी, सम्मानित शिक्षकगण, प्रिय अभिभावकों तथा प्यारे मित्रों, मेरा नाम तनिष्का शेट्टी है। मैं 4वीं कक्षा की छात्रा हूँ। आज मुझे स्वतंत्रता दिवस के इस पवित्र अवसर पर अपने विचार आपके सामने रखने का सौभाग्य प्राप्त हुआ है। 15 अगस्त हमारे देश के इतिहास का सबसे गौरवशाली दिन है। कई वर्षों पहले भारत पर अंग्रेजों का शासन था। हमारे देशवासियों को स्वतंत्रता से जीने का अधिकार नहीं था और जो ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ 15, 1947 ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟ ದಿನ. ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಯನ್ನು ಪಡೆದ ದಿನ. ಇಂದು ಭಾರತಾಂಬೆಯ ಜನ್ಮದಿನ. ರಾಷ್ಟ್ರಾದ್ಯಂತ ತ್ರಿವರ್ಣ ಧ್ವಜಗಳು ರಾರಾಜಿಸುತ್ತಿವೆ. ಇಂತಹ ಮಹಾನ್ ಸ್ವಾತಂತ್ರ್ಯವನ್ನು ತಂದುಕೊಡಲು ಸಹಸ್ರಾರು ವ್ಯಕ್ತಿಗಳು ಹೋರಾಡಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇನ್ನೂ ಮುಂತಾದವರು. ಇದರಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿ ಸತ್ಯ, ಅಹಿಂಸೆ, ಪಾದಯಾತ್ರೆ, ಚಳುವಳಿ ಮೂಲಕ ಬ್ರಿಟಿಷರನ್ನು ಮಣಿಸಿ, ಏ ಬ್ರಿಟಿಷರೇ, ಭಾರತವನ್ನು ಬಿಟ್ಟು ತೊಲಗಿ, ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟರು. ಹಾಗೆಯೇ ತಿಲಕ್ರವರು ಸ್ವರಾಜ್ಯ ನನ್ನ ಅಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ಪಡೆಯುತ್ತೇವೆ ಎಂದು ತಿಳಿಸಿ ಕೇಸರಿ ಹಾಗೂ ಮರಾಠ ಪತ್ರಿಕೆಗಳನ್ನು ಹೊರಡಿಸಿ ಶಿವಾಜಿ ಜಯಂತಿ, ಗಣೇಶ ಜಯಂತಿಗಳನ್ನು ಮಾಡುವುದರ ಮೂಲಕ ಬ್ರಿಟಿಷರನ್ನು ಮಣಿಸಿ ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವಂತೆ ಮಾಡಿದರು. ಸುಭಾಷ್ ಚಂದ್ರ ಬೋಸ್ರವರು ಭಾರತದ ರಾಷ್ಟ್ರೀಯ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ತಿಳಿಸಿದರು. ಪಂಜಾಬಿನ ಸಿಂಹ ಎಂದೇ ಹೆಸರಾಗಿದ್ದ ಲಾಲಾ ಲಜಪತ್ ರಾಯ್ ಬ್ರಿಟಿಷರ ಲಾಠಿಯಿಂದ ಏಟು ತಿಂದು ರಕ್ತ ಸುರಿಯುತ್ತಿದ್ದರು. ಭೋಲೋ ಭಾರತ್ ಮಾತಾ ಕಿ ಜೈ ಎಂದು ಹೇಳುತ್ತಾ, ಏ ಬ್ರಿಟಿಷರೇ, ನೀವು ಒಡೆಯುತ್ತಿರುವ ಈ ಲಾಠಿಯ ಏಟುಗಳು ನಿಮ್ಮ ಶವದ ಪೆಟ್ಟಿಗೆಯ ಮೇಲೆ ಬೀಳುವ ಕೊನೆಯ ಮೊಳೆಗಳಾಗಿವೆ ಎಂದು ಗುಡುಗಿದರು. ಇವರೆಲ್ಲರ ಧೈರ್ಯ, ಸಾಹಸ, ತ್ಯಾಗ ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕು. ಇಂದು ನಾವು ಸುಖದ ಉಸಿರು ಎಳೆಯುತ್ತಿರುವೆವು ಎಂದರೆ ಅದು ಅನೇಕರ ಬಲಿದಾನದ ಫಲ. ನಾವೆಲ್ಲರೂ ಭಾರತದ ಪ್ರಜೆಗಳಾಗಿ ಈ ದೇಶದ ಗೌರವವನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ. ಇಂದು ಭಾರತವು ಮುಂದುವರಿಯುತ್ತಿರುವ ಬಲಿಷ್ಠ ರಾಷ್ಟ್ರವಾಗುತ್ತಿದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಯನ್ನು ಮಾಡುತ್ತಿರುವುದು ಜಗತ್ತಿಗೆ ನಿಬ್ಬೆರಗು ಉಂಟಾಗುವಂತೆ ಮಾಡುತ್ತಿದೆ. ಇಸ್ರೋ ಸಂಸ್ಥೆಯ ಚಂದ್ರಯಾನ 3 ಮತ್ತು ರಾಕೆಟ್ ಆದಿತ್ಯ ಇವು ಬಾಹ್ಯಾಕಾಶದ ಸಾಧನೆಗೆ ಮಾದರಿಯಾಗಿದೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ವಚ್ಛ ಭಾರತ್, ಉಜ್ವಲ್ ಯೋಜನೆ, ಅಮೃತ್ ಯೋಜನೆ ಇವು ದೇಶವನ್ನು ಬಲಪಡಿಸುವ ಹಾಗೂ ಅಭಿವೃದ್ಧಿಪಡಿಸುವ ಯೋಜನೆಗಳಾಗಿವೆ. ಆದ್ದರಿಂದ ಇಂದಿನ ಮಕ್ಕಳಾದ ನಾವು ದೇಶದ ಅಭಿವೃದ್ಧಿಗೆ ಸದಾ ಬದ್ಧರಾಗಿರಬೇಕು. ನಮ್ಮ ಶಕ್ತಿ, ಶಿಕ್ಷಣ ಮತ್ತು ಸಂಸ್ಕೃತಿಯ ಮೂಲಕ ಮುಂದಕ್ಕೆ ಸಾಗಿಸೋಣ. ನಿಜವಾದ ಪ್ರಜೆಗಳಾಗಿ ಭಾರತವನ್ನು ಅಭಿವೃದ್ಧಿಪಡಿಸೋಣ. ಹಾಗೂ ಇಂದು ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ. ಇವರು ಆಗಸ್ಟ್ 15, 1798ರಲ್ಲಿ ಜನಿಸಿದರು. ಇವರು ಸಹ ಬ್ರಿಟಿಷರ ವಿರುದ್ಧ ಹೋರಾಡಿದ ಒಬ್ಬ ಸಮರ್ಥ ಯೋಧ. ಇವರ ತ್ಯಾಗ, ಸಾಹಸ, ಧೈರ್ಯ, ದೇಶಪ್ರೇಮ ಗುಣಗಳನ್ನು ಇಂದಿನ ಮಕ್ಕಳಾದ ನಾವು ಮೈಗೂಡಿಸಿಕೊಂಡು ಭವ್ಯ ಭಾರತವನ್ನು ನಿರ್ಮಿಸೋಣ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ, ವಂದೇ ಮಾತರಂ.